ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು 12 o'clock ಸ್ಟಾರ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ಫ್ರೆಶ್ ಅಪ್ ಆಗಿ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗು ತಿಂಡಿ ಎಲ್ಲ ಮಾಡೋದಿರುತ್ತೆ. ಸೊ ಹಾಗಾಗಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗ ಫ್ರೀ ಇರ್ತೇನೆ ಆವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಗಳು ಜಸ್ಟ್ ಮಲಗಿದ್ದಾಳೆ. ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಅಡುಗೆ ಮಾಡಿ ಅವಳಿಗೆ ಊಟ ಮಾಡಿಸಿ ನೆಕ್ಸ್ಟ್ ನಂದೇನಿದೆ ಅದು ನೋಡ್ಕೊಬೇಕು. ಫುಲ್ ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ, ಏನು ತೊಂದರೆ ಇಲ್ಲ. ಇನ್ನೂ 2.5 ಎದ್ದೊಳೋದಿಲ್ಲ ಅವಳು. ಅಷ್ಟರಲ್ಲಿ ನಾನು ಕೂಡ ನನ್ನ ಅಡುಗೆನ ಮುಗಿಸ್ಕೊಂಡ್ಬಿಡ್ತೀನಿ ಅವಳು ಎದ್ದೊಳಕ್ಕೂ ಮುಂಚೆನೇ. ಇನ್ನೇನಿಲ್ಲ, ಇವತ್ತು ಸ್ವಲ್ಪ ಅಡುಗೆ ಬೇಳೆ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಗಲಕಾಯಿ ಇದೆ, ಹಾಗಲಕಾಯಿ ಫ್ರೈ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನು ಮಾಡ್ತೀನೋ. ನಿಮಗಂತೂ ತೋರಿಸ್ತೇ ಇರಲ್ಲ, ನಿಮಗೂ ತೋರಿಸ್ತೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ತಿಳಿಸಿ, ಆಯಿತಾ? ಸರಿ, ಅಡುಗೆ ಮಾಡೋ ಟೈಮ್ ಆಯಿತು, ಮತ್ತೆ ಸಿಗ್ತೀನಿ. ಸೊ ನಾನಿವತ್ತು ಮಧ್ಯಾಹ್ನಕ್ಕೆ ಹಾಗಲಕಾಯಿ ಫ್ರೈ ಮಾಡೋಣ ಅಂತ ಹಾಗಲಕಾಯಿನ ಚಿಕ್ಕದಾಗಿ ಹೆಚ್ಕೊಂಡು ಎಣ್ಣೆ ಹಾಕ್ಕೊಂಡು ಬಾಣಲೆಯಲ್ಲಿ ಕರಿತಾ ಇದ್ದೀನಿ. ಇವಾಗ ಅದನ್ನ ನೀಟಾಗಿ ಸ್ವಲ್ಪ ಫುಲ್ಲು ಡ್ರೈ ಆಗಬೇಕು. ಸ್ವಲ್ಪ ಸಾಲ್ಟ್ ಹಾಕಿದರೆ ಬೇಗನೆ ಡ್ರೈ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದನ್ನ ನೀಟಾಗಿ ಎಣ್ಣೆಲಿ ಕರ್ಕೊಳ್ತಾ ಇದ್ದೀನಿ. ಹಾಗೆ ಬೇಳೆ ಸಾಂಬಾರು ಮಾಡಬೇಕಿತ್ತಲ್ವ, ಹಾಗಾಗಿ ಬೇಳೆ, ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಮೊದಲೇ ಒಂದು 4 ವಿಷಿಲ್ ಹೊಡಿಸಿ ಕುಕ್ಕರಲ್ಲಿ ಎತ್ತಿಟ್ಟಿದ್ದೆ. ಸೊ ಇವಾಗ ನೀರೆಲ್ಲ ಸಪ್ರೇಟಾಗಿ ಮಾಡಿ ನಾನು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಇವಾಗ ನಾವೆಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ತೇವೋ ಸಾಂಬಾರು ಅಷ್ಟು ಟೇಸ್ಟಾಗಿ ಬರುತ್ತೆ ನಮಗೆ. ಸೊ ಹಾಗಾಗಿ ಎಲ್ಲ ನೀಟಾಗಿ, ಅದು ಬಿಸಿ ಇರುತ್ತಲ್ವ, ಸ್ವಲ್ಪ ನಿಧಾನ ಆಗುತ್ತೆ. ಸೊ ಆ ತೆಗ್ದಿಟ್ಟಂಥ ನೀರು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಅಷ್ಟರಲ್ಲಿ ಹಾಗಲಕಾಯಿ ಫ್ರೈ ಕೂಡ ರೆಡಿಯಾಗಿತ್ತು. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಹಾಗೆ ಲೈಟಾಗಿ ಉಪ್ಪು ಎಲ್ಲ ಹಾಕಿ ನೀಟಾಗಿ ಮಾಡಿದರೆ ನಮಗೆ ಹಾಗಲಕಾಯಿ ಫ್ರೈ ಅಷ್ಟೊಂದು ಕಹಿ ಆಗಿರೋದಿಲ್ಲ. ನಮಗೆ ಒಂಥರ ಚಿಪ್ಸ್ ಟೈಪ್ ತಿಂದಂಗೆ ಅನಿಸುತ್ತೆ. ಪಲ್ಯ ಮಾಡೋದಕ್ಕಿಂತ ನಮ್ಮ ಮನೇಲಿ ಜಾಸ್ತಿ ನಾವು ಹಾಗಲಕಾಯಿ ಫ್ರೈನ ಇದೇ ಥರನೇ ಮಾಡೋದು. ಸೊ ಈಗ ಎಲ್ಲ ಇದೆಯಲ್ಲ, ಖಾರದ ಪುಡಿ, ಗರಂ ಮಸಾಲ, ಹಾಗೆ ಉಪ್ಪನ್ನೆಲ್ಲ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫೈನಲಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ, ಫ್ರೈ. ಸೊ ಸಾಂಬಾರಿಗೆ ಗರಂ ಮಸಾಲ, ಹಾಗೆ ಸ್ವಲ್ಪ ನಮ್ಮ ಮನೇಲಿ ಸಪ್ರೇಟಾಗಿ ಮಾಡಿಟ್ಕೊಂಡು ಸಾಂಬಾರು ಪೌಡರ್ ಇದೆ. ಸೊ ಅದನ್ನು ಕೂಡ ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ಮ್ಯಾಶ್ ಮಾಡಿ ಇಟ್ಟಿದ್ನಲ್ಲ ಬೇಳೆ, ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಹಾಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಸೊ ನಾನು ನೆಕ್ಸ್ಟ್ ಏನು ಮಾಡಿದೆ, ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಹಾಗೆ ಕರಿಬೇವು, ಸ್ವಲ್ಪ ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತೀನಿ. ಯಾವಾಗಲೂ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಂತ ನಾನೆಲ್ಲ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ತುಂಬ ಜಾಸ್ತಿ ಹಾಕ್ಕೊಳ್ಳ, ಸ್ವಲ್ಪ ಲೈಟಾಗಿ ಗಟ್ಟಿಯಾಗಿರ್ಬೇಕಿತ್ತು ಸಾಂಬಾರು, ತುಂಬ ತೆಳುವಾದ್ರಷ್ಟು ರುಚಿ ಬರೋಲ್ಲ. ಸೊ ಸ್ವಲ್ಪ ಹುಣಸೆಹಣ್ಣಿನ ರಸನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕುದಿ ಬರೋ ತನಕ ನಾವು ಇದನ್ನ ಮುಚ್ಚಿಡಬೇಕಾಗತ್ತೆ. ಸೊ ರೈಸ್ ಮಧ್ಯಾಹ್ನಕ್ಕೆ ಬೇಕಾಗಿತ್ತು ಅಂತ 1-2 ಕಪ್ ಅಷ್ಟು ರೈಸ್ನ ವಾಶ್ ಮಾಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದನ್ನು ಕೂಡ ಈಗ ವಿಜಿಲ್ ಹೊಡೆಯೋಕ್ಕೆ ನಾನು ಇಡ್ತಾ ಇದ್ದೀನಿ. ಸೊ ಹಾಗಲಕಾಯಿ ಫ್ರೈ, ರೈಸು, ಸಾಂಬಾರು ಒಟ್ಟಿಗೆ 3 ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡಿದೆ ಇವತ್ತು ಫೈನಲಿ. ಸಾಂಬಾರು ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು, ಘಮ ಘಮ ಆಗಿ. ನೀವು ಒಂದು ಸಲ ಟ್ರೈ ಮಾಡಿ. ಸೊ ಇವತ್ತು ನಾನು ನಮ್ಮ ದಾವಣಗೆರೆಯಲ್ಲಿರುವ ಹೈಸ್ಕೂಲ್ ಫೀಲ್ಡ್ ಹತ್ರ ಇರುವ ಹಿಂದೂ ಮಹಾಗಣಪತಿ ನೋಡೋಕ್ಕೆ ಹೊರಟಿದ್ದೀನಿ. ಸೊ ನಾನು ನಮ್ಮ ನನ್ನ ಫ್ರೆಂಡು ಬೈಕಲ್ಲಿ ಹೋಗ್ತಾ ಇದ್ದೀವಿ, ಸ್ವಾತಿ ಅಂತ, ಅವಳು ನಾನು ನೈಟ್ ಹೊರಟಿದ್ದೀವಿ. ಇವಾಗ ಫುಲ್ ಟ್ರಾಫಿಕ್ ಇತ್ತು. ಸೊ ಬಂದು ರೀಚ್ ಆದ್ವಿ. ಹೈಸ್ಕೂಲ್ ಫೀಲ್ಡಲ್ಲಿ ತುಂಬಾ ಚೆನ್ನಾಗಿತ್ತು ಎಕ್ಸಿಬಿಷನ್ನು. ಸೊ ಇವಳೇ ನನ್ನ ಫ್ರೆಂಡು, ಇವಳು ಸ್ವಾತಿ ಅಂತ. ಸೊ ಇದರಲ್ಲಿ ಕಾಶಿ ವಿಶ್ವನಾಥ ಸೆಟ್ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ಒಳ ಹೋಗಲಿಕ್ಕೆ ತುಂಬ ಕಷ್ಟ ಆಯಿತು, ಸಿಕ್ಕಾಪಟ್ಟೆ ರಶ್ ಇತ್ತು, ತುಂಬ ಭಕ್ತಾದಿಗಳಿದ್ವು. ಒಳ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಎಕ್ಸಿಬಿಷನಿಗೆ ಹೋಗೋಣ, ಟೈಮ್ ಆಗುತ್ತೆ ಮನೆಗೆ ಮತ್ತೆ ಹೊರಡಲಿಕ್ಕೆ ಅಂದ್ಬಿಟ್ಟು ನಾನು ಹೊರಟಿದ್ವಿ. ಹಾಗೆ ತುಂಬ ಚೆನ್ನಾಗಿತ್ತು, ಚಿಕ್ಕದಾಗಿದ್ದರೂ ತುಂಬ ಎಂಜಾಯ್ ಮಾಡಿದ್ವಿ. ಅಲ್ಲಲ್ಲೇ ಚಿಕ್ಕದಾಗಿ ಗೇಮ್ಸ್ ಕೂಡ ಆಡಲಿಕ್ಕೆ ಎಲ್ಲ ಸಪ್ರೇಟಾಗಿ ಇಟ್ಟಿದ್ರು. ಹಾಗೆ ನಮ್ಮ ಹನಿಮಾಗೆ ಆಡೋಕ್ಕೆ ಪುಟಾಣಿ ಕಾರ್ಗಳೆಲ್ಲ ಇದ್ವು,
ನಾನು ಇದರಲ್ಲಿ ಆಡಿದ್ದು ಎರಡೆರಡು ಗೇಮ್ ಆಡಿದೆ. ಅದರಲ್ಲಿ ಫಸ್ಟು ಬ್ರೇಕ್ ಡ್ಯಾನ್ಸ್ ಆಡಿದೆ ನಾನು. ನಂಗೆ ಭಾಳನೇ ಇಷ್ಟ ಬ್ರೇಕ್ ಡ್ಯಾನ್ಸ್ ಅಂದರೆ. ಸೊ ಎಲ್ಲ ಖಾಲಿ ತಂದುಬಿಟ್ಟು ಬೇಗ ಟಿಕೆಟ್ ತೊಗೊಂಡ್ಬಿಟ್ಟು ಹೊರಟಿದ್ವಿ. ಅವರು ಸಡನ್ನಾಗಿ ನಮಗೆ ಇಬ್ಬರಿಗೆ ಗೇಮ್ ಆಡಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ನಮಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಡ್ತು. ತುಂಬ ಜನ ಯಾರೂ ಇಲ್ಲವೇ ಇಲ್ಲ, ನಾವೇ ಇಬ್ಬರು ಆಗಿದ್ದಿದ್ದು ಇಡೀ ಗ್ರೌಂಡಲ್ಲಿ. ಸೊ ಹಾಗಾಗಿ ಇಬ್ಬರಿಗೆ ಆಡಿಸ್ಲಿಕ್ಕೆ ಶುರು ಮಾಡಿದರು. ನಮಗೆ ಏನಪ್ಪ ಇದು ಈ ಥರ ಆಡಿಸ್ತಿದ್ದಾರೆ ಇಬ್ಬರಿಗೆ ಅಂದ್ಬಿಟ್ಟು. ಅವ್ರಿಗೆ ಲಾಸ್ ಆಗಲ್ವಾ ಅಂತ ಅಂದ್ಕೊಳ್ತಾ ಇದ್ವಿ. ಹೋಗ್ಲಿ ಬಿಡು, ಹೇಗಿದ್ರು ನಾವು ಟಿಕೆಟ್ ತೆಗ್ಸ್ಕೊಂಡಿದ್ವಲ್ಲ, ಸೊ ನಾವು ಆಟ ಆಡೋಣ ಅಂದ್ಬಿಟ್ಟು ಬಂದ್ವಿ. ಆಚೆ ಬಂದರೆ ಫುಲ್ ತಲೆ ಎಲ್ಲ ತಿರ್ಗ್ಲಿಕ್ಕೆ ಶುರುವಾಗಿಬಿಟ್ಟಿತ್ತು. ನಾನಂತರೂ ಸುಮ್ಮನೆ ಒಂದು ಕಡೆ ನಿಂತ್ಕೊಂಡೆ. ಹಾಗೆ 5 ನಿಮಿಷ ರೆಸ್ಟ್ ಮಾಡಿ ಜಾಯಿಂಟ್ ವೀಲ್ ಆಡುವ ಅಂತ ಅಲ್ಲಿ ಕೂಡ ಟಿಕೆಟ್ ತೆಗ್ಸ್ಕೊಂಡು ಅಲ್ಲಿ ಆಗಲೇ ನೆಕ್ಸ್ಟ್ ರೌಂಡಿಗೆ ವೇಟ್ ಮಾಡ್ತಾ ನಿಂತಿದ್ವಿ ನಾನು ಸ್ವಾತಿ. ಸುಮಾರು ಒಂದು 5 to 10 ಮಿನಿಟ್ಸ್ ವೇಟ್ ಮಾಡಿದ್ವಿ ನಾವು. ಅದೇ ತಾನೇ ಸ್ಟಾರ್ಟ್ ಆಗಿತ್ತು ಆ ರೌಂಡು. ಸೊ ನಮ್ಮ ತುಂಬ ತನಕನೇ ನಾವು ವೇಟ್ ಮಾಡಿದ್ವಿ. ಸೊ ಫೈನಲಿ ನಮ್ಮ ರೌಂಡು ಸ್ಟಾರ್ಟ್ ಆಯಿತು. ಟಿಕೆಟ್ ಎಲ್ಲ ಕೊಟ್ಬಿಟ್ಟು ನಾವು ಕೊಟ್ಕೊಳ್ತಾ ಇದ್ದೀವಿ ಇವಾಗ. ಸೊ ನಮಗಂತೂ ಸಿಕ್ಕಾಪಟ್ಟೆ ಭಯ ಶುರುವಾಗ್ಬಿಟ್ಟಿತ್ತು. ಫುಲ್ ಟಾಪಲ್ಲಿದ್ವಿ ಬೇರೆ, ಹೇಗೆ ಮಾಡೋದು ಏನೋ. ನನಗಂತೂ ಸಿಕ್ಕಾಪಟ್ಟೆ ಜಾಯಿಂಟ್ ವೀಲ್ ಅಂದರೆ ಭಾಳನೇ ಭಯ. ಸೊ ಹಾಗೆ ಅಲ್ಲಿ ಸ್ವಲ್ಪ ಎಲ್ಲ ಡಿಸೈನ್ ಥರ ಫ್ಯಾಷನಬಲ್ಲಿನ ಡ್ರೆಸ್ ಆಗಲಿ, ಹಾಗೆ ಫ್ಯಾನ್ಸಿ ಸ್ಟೋರ್ ಟೈಪ್ ಎಲ್ಲ ಇದ್ವು. ಸೊ ಬ್ಯಾಂಗಲ್ಸ್ ಎಲ್ಲ ಇದ್ವು. ಆಲ್ರೆಡಿ ನಾನು ಬ್ಯಾಂಗಲ್ಸ್ ಹಾಕೋದು ಕಮ್ಮಿ, ಏನಾದ್ರು ಫಂಕ್ಷನ್ ಇದ್ದರೆ ಮಾತ್ರ ಹಾಕೋದು. ಸೊ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ತುಂಬ ಕಾಸ್ಟ್ಲಿ ಇತ್ತು ಬೇರೆ. ಎಲ್ಲ 500 ಹಾಗೆ ಹೇಳ್ತಾಯಿದ್ರು. ಸುಮ್ಮನೆ ವೇಸ್ಟ್ ಅಂದ್ಬಿಟ್ಟು ಏನೋ ತೊಗೊಳ್ಳಿಲ್ಲ. ಹಾಗೆ ನೋಡಿದೆ ಒಂದು ರೌಂಡ್ ಎಲ್ಲ. ಸ್ಲಿಪ್ಪರು ಹಾಗೆ ಡ್ರೆಸ್ಸಸ್ ಎಲ್ಲ ತುಂಬ ಇದ್ವು. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ಹಶು ಬೇರೆ ತುಂಬ ಆಗಿತ್ತು ಗೇಮ್ಗಳು ಆಡಿ ಆಡಿ. ಸೊ ಏನಾದರೂ ತಿನ್ನೋಣ ಅಂತ ಹೊರಟಿದ್ವಿ. ಸೊ ಅಲ್ಲೇ ತುಂಬ ಚೆನ್ನಾಗಿತ್ತು ಆ ಡಿಸೈನ್ ನೋಡೇ ನನಗಂತೂ ತುಂಬ ಖುಷಿ ಆಯಿತು. ಮಿರ್ಚಿದು ಫುಲ್ಲು ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಅದು ನೋಡಿಬಿಟ್ಟು ನನಗೆ ಫುಲ್ ಶಾಕ್ ಆಯಿತು. ಒರಿಜಿನಲ್ಲ ಅಥವಾ ಡೂಪ್ಲಿಕೇಟು ಅಂತ ಹೋಗಿ ಕೇಳಿದ್ದೆ ಉಂಟು ನಾನು. ಸೊ ಅವರೆಲ್ಲ ಇಲ್ಲ ಒರಿಜಿನಲ್ಲೇ ಇದು ಅಂತ ಹೇಳಿದರು. ನಾನಂತೂ ಅದನ್ನು ತುಂಬ 5 ನಿಮಿಷ ಅದನ್ನೇ ನೋಡಿದ್ದೀನಿ, ಮೆಣಸಿಕಾಯಿನೇ ಅಷ್ಟು ಚೆನ್ನಾಗಿತ್ತು ಅದು ನೋಡಲಿಕ್ಕೆ. ಸೊ ಟೇಸ್ಟ್ ನೋಡುವ ಅಂತ ಆರ್ಡ್ರ್ ಮಾಡಿದ್ವಿ. ಸೊ ಫೈನಲಿ ನಾನು ಆರ್ಡ್ರ್ ಮಾಡಿದ್ದಂತು. ಹಾಗೆ ಗ್ರೇವಿ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ಒಂದು ಬೈಟ್ ಟೇಸ್ಟ್ ಮಾಡಿ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಇದಕ್ಕೆ ವಿಸಿಟ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ. ಇವತ್ತಿನ ಡೇಯಲ್ಲಿ ನಾವೆಲ್ಲ ಹೇಗೆ ಡೇನ ಎಂಜಾಯ್ ಮಾಡಿದ್ವಿ ಅಂತ. ಆ ಎಕ್ಸಿಬಿಷನಲ್ಲಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದೋಯ್ತು. ಅಲ್ಲಿಂದ ಜಸ್ಟು ಇವಾಗ ಬಂದು ಫುಲ್ ಟಯರ್ಡ್ ಆಗಿತ್ತು. ಸೊ ಫ್ರೆಶ್ ಅಪ್ ಆಗಿ ಸ್ವಲ್ಪ ನೀರು ಕುಡಿದು ಇವಾಗ ಕೂತಿದ್ದೀನಿ ರೆಸ್ಟ್ ಮಾಡಲಿಕ್ಕೆ. ಅಡುಗೆ ಬೇರೆ ಮಾಡಬೇಕು ಇವಾಗ. ಸೊ ಹಾಗೆ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಇವಾಗ. ಸೊ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಅಂತ ಹೇಳುತ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ಕೆಳಗಿರುವ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ. ಶುಭರಾತ್ರಿ, ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗುವ. ಬಾಯ್ ಬಾಯ್.